Welcome once again, Anand sir. Welcome once again. Thank you. Welcome. Thank you so much. ದಯಣ್ಣ ಹೇಗಿದ್ರಿ? Super. Fantastic. How are you audience? How are you noise pollution? ಸೂಪರ್. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕಿ ಸೂಪರ್ ಸೀಸನ್. ನಾವು ನಿನ್ನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಸಿನಿಮಾ ಬಗ್ಗೆ ತುಂಬಾ ವಿಷಯಗಳು ಮಾತಾಡ್ತಾ ಇದ್ವಿ. ಆದ್ರೆ ಹಂಚ್ಕೊಳ್ಳೋದಕ್ಕೆ ಇನ್ನೂ ತುಂಬಾ ವಿಷಯಗಳಿದೆ. ಆನಂದ್ ಸರ್ ಇಸ್ ದೇರ್ ವಿತ್ ಅಸ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಎಪಿಸೋಡಿನಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಎಸ್, ತಮ್ಮೆಲ್ಲರಿಗೂ ವೆಲ್ಕಮ್ ಒನ್ಸ್ ಅಗೇನ್. ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ಪ್ರಮೋದಿ ಹೆಂಗಿದ್ಯಾ ಕಂದ? ಸೂಪರ್, ವೆರಿ ಗುಡ್. ಹೇಳಪ್ಪ, ಏನ್ ಮಾಡಿದ್ಯಾ ಪಿಕ್ಚರ್ ಅಲ್ಲಿ? ಏನ್ ದಬ್ಬಾಕಿದ್ಯಾ ಹೇಳಪ್ಪ. ಪಿಕ್ಚರ್ ಅಲ್ಲಿ ಆಸ್ ಯೂಶುವಲ್ ಆಕ್ಟಿಂಗ್ ಮಾಡಿದ್ದೀನಿ. ಆಸ್ ಯೂಶುವಲ್ ಆಕ್ಟಿಂಗ್. ಇದರಲ್ಲಿ ಆಕ್ಚುಲಿ ಚಾಲೆಂಜಿಂಗ್ ಆಗಿದ್ದು ಅಂದ್ರೆ ಒಬ್ಬ ಯಕ್ಷಗಾನ ಕಲಾವಿದನ ಪಾತ್ರ. ನಂಗೆ ಯಕ್ಷಗಾನ ಕುಣಿಯಕ್ ಬರಲ್ಲ. ಸೊ ಇವನು ಕ್ಯಾರೆಕ್ಟರ್ ಹೇಳಿದಾಗ ನಂಗೆ ಡ್ಯಾನ್ಸೇ ಬರಲ್ಲ ಮರೆ, ಯಾವ್ದೋ ಒಂದು ತುಳು ನಾಟಕದಲ್ಲಿ ಒಂದ್ಸರಿ ಯಕ್ಷಗಾನ ಸ್ಟೆಪ್ ಹಾಕಿದ್ದಷ್ಟೇ, ನಂಗೆ ಯಕ್ಷಗಾನ ಕುಣಿಯಕ್ ಬರಲ್ಲ, ಮತ್ತೆ ಕಲಿಬೇಕಂಗಾರೆ 1 ತಿಂಗಳು ಕಲಿತೀನಿ ಅಂದ. ಇಲ್ಲ ಕಲಿಯೋದಲ್ಲ ಬೇಡ ಸೆಟ್ರೆ, ಯಕ್ಷಗಾನ ಮುಗಿಸ್ಕೊಂಡ್ ಬಂದಿರ್ತೀರಾ ಅಲ್ಲಿಂದ ಫಿಲಮ್ ಸ್ಟಾರ್ಟ್ ಆಗತ್ತೆ. ಆಯ್ತು ಅಂದೆ. ನಂಗೆ ಆಗ ವೇಷ ಹಾಕ್ಬೇಕು ಅಂತ ಗೊತ್ತಿರಲಿಲ್ಲ. ಯಕ್ಷಗಾನ ಮುಗಿಸ್ಕೊಂಡ್ ಬರೋದಲ್ವಾ, ಜನರಲ್ ಕಾಸ್ಟ್ಯೂಮ್ ಅಲ್ಲಿ ಇರ್ತೀವಿ, ಮೇಕಪ್ ಎಲ್ಲ ತೆಗೆದು. ಬಟ್ ಇವನ್ ಫಸ್ಟ್ ದಿನ ಶಾರ್ಟ್ ಇಟ್ ಆಗ್ಲೇನೆ ಇದು ಯಕ್ಷಗಾನ ದ್ವೇಷ ತರಿಸಿದೀನಿ, ಹಾಕೊಂಬಿಡಿ ಶೆಟ್ರೆ ಅಂತ. ಹೌದಾ, ಏನಕ್ಕೆ ವೇಷ ಏನಕ್ಕೆ ಅಂತ. ಅಲ್ಲ, ನೀವು ಲಾರಿಯಿಂದ ಇಳಿತಾನೆ ವೇಷದ ಸಮೇತನೇ ಬರ್ತೀರಾ, ಇನ್ನು ತೆಗ್ದಿರಲ್ಲ. ಬೆಳಗಿನ ಜಾವ ಯಕ್ಷಗಾನ ಮುಗಿಯೋದು ಬೆಳಗಿನ ಜಾವ ಅಲ್ಲ, ಮುಗಿಸ್ಕೊಂಡು ಹಂಗೆ ಗಾಡಿ ಹತ್ಕೊಂಡ್ ಬಂದಿದ್ದೀರಾ ನೀವು ಅಂತ. ಸರಿ ಆಯ್ತು ಅಂತ ಹಾಕೊಂಡೆ. ಫಸ್ಟ್ ದಿನ ಹಾಕೋಬೇಕಾದ್ರೆ ಜೋಶು, ಯಕ್ಷಗಾನ ವೇಷ ಅಲ್ಲ, ಮೈಸಾಸುರಂದು ಇಷ್ಟು ದೊಡ್ಡ ಏನಿಲ್ಲ ಅಂದ್ರೂ ಬಾಡಿ ಮೇಲೆ ಒಂದು 30-35 ಕೆಜಿ ಇದೆ. ಇಲ್ಲಿಂದ ಇಲ್ಲಿವರೆಗೂ ಪ್ಯಾಕ್. ನೀವು ಗಾಳಿ ಆಚೆ ಹೋಗ್ ಜಾಗ ಇಲ್ಲ, ಕರ್ಕೊಂಡ್ ಬಂದ್ ಬಿಟ್ಟ. ಒಂದು ಅರ್ಧ ಗಂಟೆ ಆಯ್ತು, 1 hour ಆಯ್ತು, 2 hours 4 hours, ಮಧ್ಯಾಹ್ನದ ಊಟದ ತನಕ ತಡ್ಕೊಂಡೆ. ಅದಾದ್ಮೇಲೆ ಊಟ ಮಾಡ್ಬೇಕು, ಇದು ಓಪನ್ ಮಾಡಕ್ಕಲ್ಲ, ಇಷ್ಟು ದಪ್ಪ ಮೀಸೆ. ಅದನ್ನು ಮೀಸೆ ಎಲ್ಲ ಹಿಂಗ್ ಸೈಡ್ಗೆ ಇಟ್ಟು ಒಂಚೂರು ಹಣ್ಣಿಗಿಣ್ ತಿನ್ಕೊಂಡು ಮತ್ತೆ ಹಿಂಗ್ ಹಾಕೊಂಡೆ. ಫಸ್ಟ್ ದಿನ ಅಲ್ಲ, ಜೋಶಲ್ಲಿದ್ದೆ. ಇದು ಶೂಟ್ ಮುಗಿಲಿಲ್ಲ ಶೆಟ್ರೆ, ನಾಳೆನು ಇದೇ ಕಾಸ್ಟ್ಯೂಮ್ ಅಂದ. ಓ ಅನ್ಕೊಂಡೆ. 2ನೇ ದಿನ ಇವಂದೇನೋ ಗಿಂಬಲ್ಲು ಅದು ಇದು ಏನೋ ಒಂಚೂರು ಪ್ರಾಬ್ಲಮ್ ಆಯ್ತು, ಶಾರ್ಟ್ಸ್ ಸನ್ಲೈಟ್ ಏನೋ ಪ್ರಾಬ್ಲಮ್ ಆಯ್ತು. 3ನೇ ದಿನಾನು ಇದೇ ಕಾಸ್ಟ್ಯೂಮ್ ಶೆಟ್ರೆ. ಅಲ್ಲಿಗೆ 3ನೇ ದಿನ ಶಾಲೆಯಲ್ಲಿ ಇತ್ತದು, ಹಿಂಗ್ ಬಿದ್ದಿದ್ದೆ ನಾನು. ಕಟ್ ಹೇಳಿದ್ಮೇಲೆ ಬೆಂಚ್ ಮೇಲೆ ಮಲ್ಕೊಂಡಿದ್ರು. ಆ ಬೆಂಚ್ ಇರುತ್ತಲ್ಲ ಸ್ಕೂಲ್ ಮಕ್ಳು ಕೂತ್ಕೊಳ್ಳೋದು, ಇವನು ಕಟ್ ಅಂದಿದ ತಕ್ಷಣ ಹೋಗಿ ಹಿಂಗ್ ದಬಾರ್ ಅಂದ. ಪ್ರಕಾಶ್ ಅವರೇ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನಗೆ ಸರ್ ಒಂದು ಭುಜಂಗ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ತುಂಬಾ ಕಷ್ಟ ಆಗಿರೋದು ಸಿನಿಮಾದಲ್ಲಿ ಇಡ್ಲಿ ಥ್ರೂ ಔಟ್ ತಿಂತಾನೆ ಇರ್ತೀನಿ ನಾನು. ಅವ್ರಿಗೆ ತಿನ್ನಕ್ಕಾಗಲ್ಲ, ನಿಮ್ಗೆ ತಿನ್ನೋದೇ ಕೊಟ್ಟಿದ್ದಾರೆ. ಸೊ ಅದನ್ನೇ ಕ್ಯಾರಿ ಮಾಡಿ ತುಂಬಾ ಕಷ್ಟ ಇದೆ. ಅದು ಸಿಕ್ಕದೇನಲ್ಲ, ದೊಡ್ಡದೊಡ್ಡೆಲ್ಲ ಕೊಟ್ಟಿದ್ದಾರೆ ಕೈಯಲ್ಲಿ. ಅದು ರನ್ನಿಂಗ್ ಅಲ್ಲಿ ಇದೆ. ಬೇರೆ ನಮ್ದು ಒಂದು ಹೋರಾಟ ಇದೆ. ಹೋರಾಟಕ್ಕೆ ಸರ್ ಕರ್ಕೊಂಡು ಹೋಗ್ತಾರೆ. ಶಾಲೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಸೊ ಬೈಕ್ ಅಲ್ಲಿ ಬೇರೆ ಹೋಗ್ಬೇಕು. ನಾನು ಒಂದ್ ಕಡೆ ಬೇರೆ ಒಂದು ಫಂಕ್ಷನ್ ಹೋಗಿ ಕೈಯಲ್ಲಿ ಪುರಿ ಉಂಡೆ ದೊಡ್ಡ ಚಕ್ಲಿ ಎಲ್ಲ ಇದೆ, ಅಲ್ಲಿಂದ ನನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ತಿನ್ಕೊಂಡು ಇವರಿಗೆ ಹೋಗ್ತಾ ಇರ್ತೀನಿ. ಸೊ ಇಡೀ ಮೂವಿಲಿ ನನಗೆ ತಿನ್ನೋದೇ ಸ್ವಲ್ಪ ಕಷ್ಟ ಇದೆ. ಬೀದಿಲಿ ಬಿದ್ದು ನೆಲದಲ್ಲೆಲ್ಲ ಬಿದ್ದು ಒಳ್ಳಾಡಿರೋದೆಲ್ಲ ಮಾಡಿದಿರಂತಲ್ಲ, ಯಾಕದು ಏನು ಅಷ್ಟೊಂದೇನು ಇಂಪಾರ್ಟೆನ್ಸ್? ಅದು ಆಕ್ಚುಲಿ ಪರ್ಫಾರ್ಮೆನ್ಸ್ ಅಲ್ಲಿ ನಂಗೆ ಗೊತ್ತಿರ್ಲಿಲ್ಲ. ಒಂದು ಮೌಂಟೇಜ್ ಶಾಟ್ ಬೇಕಿತ್ತು ಸಾಂಗಿಗೆ. ಸೊ ನಂಗೆ ಸ್ವಲ್ಪ ಕಚಗುಳಿ ಜಾಸ್ತಿ, ಹಿಂಗ್ ಮುಟ್ಟಿದ್ರೆ ಆಗಲ್ಲ ನಂಗೆ. ಸೊ ಈಗ ಗೊತ್ತಿತ್ತು, ಸೆಟ್ ಅಲ್ಲಿ ಗೊತ್ತಿತ್ತು ನಂಗೆ ಕಚಿ ಇದೆಯಾ. ಹಿಂಗೆ ಮಾಡಿದೆ ಆಕ್ಚುಲಿ. ನಂಗೆ ಗೊತ್ತೇ ಇರ್ಲಿಲ್ಲ ಆಕ್ಚುಲಿ ಏನು ಸೀನ್ ಇತ್ತು, ಶೂಟ್ ಇದೆ ಅಂತ ಗೊತ್ತಿತ್ತು. ಸಡನ್ ಆಗಿ ಪ್ರಮೋದ್ ಸರ್ ಅಂಡ್ ಪಲ್ಲವಿ ನಮ್ಮ ಹುಡುಗಿ ಮತ್ತೆ ಗುರು ಶಾಲೆ ಗುರು 3 ಜನ ಸೇರಿಬಿಟ್ಟು ಕಚಗಳಿಟ್ರು ನೆಲದಲ್ಲಿ. ಹೆಂಗೆ ಪ್ರಮೋದ, ಹೆಂಗೆ ಏನಾಗೋದು? ಕತ್ಕೊಳ್ಳಿ ಹಪ್ಳ ಎಲ್ಲ ಇತ್ತು ಕೈಯಲ್ಲಿ, ಅದನ್ನೆಲ್ಲ ಹಿಂಗೆ ಎಷ್ಟೆಲ್ಲ ಕುಣಿದಾಡಿದವನು. ಸರ್, ನಿಮ್ಗೆ ಮದುವೆ ಆಗಿದ್ಯಾ? ಆಗಿದೆ ಸರ್. ಮತ್ತಿನ್ನು ಈ ಪ್ರಾಬ್ಲಮ್ ಯಾಕೆ? ವಾಸುಕಿ ಯಾಕಪ್ಪ ಎದುರ್ಕೊಂಡೆ? ಅಪ್ಪ ನನಗೆ ಭಯ ಆಗೋಯ್ತು. ವಾಸುಕಿ, ಈಗ ಎಂಟ್ರಿಗೆ ಒಂದು ಸಾಂಗ್ ಹಾಕಿದ್ನಲ್ಲ, ತುಂಬಾ ಚೆನ್ನಾಗಿತ್ತು. ಈ ಸಾಂಗ್ ಹೆಂಗ್ ಹುಟ್ಕೋತು ಐಡಿಯಾ? ಇದು ಆಕ್ಚುಲಿ ಈ ವಯಸ್ಸಾದವ್ರು ಹೇಳ್ತಾರಲ್ಲ 1970ನೇ ಇಸ್ವಿಲಿ ಅಂತ, ಆತರ ಇದು 2016ನೇ ಇಸ್ವಿಲಿ ರಿಷಬ್ ಸರ್
ಅವ್ರ ಆಫೀಸಲ್ಲಿ ಒಂದು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಈ ತರ ಪ್ರವೀಣ ಅಂತ ಒಂದು ಕ್ಯಾರೆಕ್ಟರ್, ಹೆಸರು ಮಾತ್ರ ಮೇಧಾವಿದು, ಆದ್ರೆ ಒಂದು ಕ್ಯಾರೆಕ್ಟರ್ ಎಲ್ಲ ತುಂಬಾ ಉಲ್ಟಾ ಅಂತ. ದಡ್ಡ ಅಂದ್ರೆ ದಡ್ಡ ಅವನು ಅಂತ ಫುಲ್ ಸಿಚುವೇಶನ್ ಎಲ್ಲ ಹೇಳಿದ್ರು. ಅದ್ ಹೇಳ್ಬೇಕಾರೆ ನಮ್ಮ ತಾತ ಒಬ್ರಿದ್ರು, ಅವರು ಬೈಯೋದೆಲ್ಲ ರಿಪಿಟೇಷನ್ ಅಲ್ಲಿ. ದಡ್ಡ 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 ನೀನು ಬೇಕುಫ 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 ರಿಪೀಟ್ ಮಾಡೋರು. ಅದ್ ಹೇಳಿದ್ಮೇಲೆ ಇವ್ರು ಹೇಳ್ತಾ ಇದ್ದಂಗೆ ನಂಗೆ ಸರ್ ಈ ತರ ಏನಾದ್ರು ಮಾಡೋದ, ಟ್ರೈ ಮಾಡೋಣ, ಇದನ್ನೇ ಫಿಕ್ಸ್ ಮಾಡಿ, ಇದೇ ತುಂಬಾ ಚೆನ್ನಾಗಿದೆ ಅಂತ. ಅದ್ ಇನ್ನೊಂದು ಮಜಾ ಏನಪ್ಪಾ ಅಂದ್ರೆ 2016 ಅಲ್ಲಿ ಅದು ಹಾಡಿ ರೆಕಾರ್ಡ್ ಮಾಡಿ ಅವ್ರು ಶೂಟಿಂಗ್ ಹೋದ್ರು. ಅಂದ್ರೆ ಆ ಪ್ರಿಪರೇಷನ್ ಎಲ್ಲ ಆಗಿ ಹಾಡ್ ರೆಕಾರ್ಡ್ ಆಯ್ತು. 2018 ಜುಲೈಯಲ್ಲಿ ಹಾಡ್ ರಿಲೀಸ್ ಆಗಿದ್ದು. ಮಧ್ಯ ನನ್ ಗಂಟ್ಲು ಕೆಟ್ಟೋಗಿ 2 ವರ್ಷ ಗ್ಯಾಪ್ ಆಗಿ ಎಲ್ಲ ಆಗಿ ಇದು ಸ್ವಲ್ಪ ಲಿರಿಕ್ಸ್ ಎಲ್ಲ ಚೇಂಜ್ ಆಗಿದೆ, ಇನ್ನೊಂದ್ಸರಿ ಹಾಡ್ಬಿಡಿ ವಾಸಕ್ಕೆ ಅಂತಂದ್ರೆ. ಏನ್ ಮಾಡಿದ್ರು ಆ ವಾಯ್ಸ್ ಬರ್ತಾ ಇಲ್ಲ. 3-4 ಸರಿ ಹಾಡಿ ಕೊನೆಗೆ ಒಂದ್ ನಿಮಿಷ ನಾನೇ ಸ್ಟುಡಿಯೋಲ್ಲಿ ಬರ್ತೀನಿ ಅಂತ ಸ್ಟುಡಿಯೋಗೆ ಬಂದು ಮೂಗ್ ಹಿಡ್ಕೊಂಡೆಲ್ಲ ಹಾಡಿಸಿ ಕೊನೆಗೆ ಅದು ಹಾಡಿಪ್ಪ, ನಾನು ಕೇಳಬೇಕು ಪ್ಲೀಸ್ ಪ್ಲೀಸ್. ಸರ್, ಈ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಯಾವ್ದೋ ಒಂದು ತುಂಬಾ ಇಂಪಾರ್ಟೆಂಟ್ ಡೈಲಾಗ್ ಇರುತ್ತೆ, ಅದನ್ನ ಮೆಮೊರೈಸ್ ಮಾಡ್ಕೋಬೇಕು, ಅದಕ್ಕೆ ಒಂದೊಂದು ಜೀವ ತುಂಬಿಸ್ಬೇಕು ಅಂದ್ರೆ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ? ಕ್ಯಾರವ್ಯಾನ್ ಅಲ್ಲಿ ಮಾಡ್ತೀರಾ, ರೂಮಲ್ಲಿ ಮಾಡ್ತೀರಾ, ಎಲ್ಲಿ ಮಾಡ್ತೀರಾ ಸರ್? ಈಗ ನಾಟಕದಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ, 1 hour 2 hours ವಾಟ್. ಆದರೆ ಅದು ಸಿನಿಮಾ ಅಂದರೆ ಅಲ್ಲಿ ಅದಕ್ಕೆ ಸಿನಿಮಾಗೆ ಇನ್ನೊಂದು, ಎಸ್ಪೆಷಲಿ ಅಮೆರಿಕನ್ಸ್ ಕಾಲ್ ಇಟ್ ಫ್ಲಿಕ್ಸ್. ಇನ್ ದ ಸೆನ್ಸ್ ಒಂದು ದೃಶ್ಯ ಟಕ್ 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 ಹಿಂಗೆ ಚೇಂಜ್ ಆಗ್ತಾ ಇರ್ತದೆ. ಆ್ಯಂಡ್ ನಾವು ಈಗ ನೋಡುಗರು ಕೂಡ, ಆಡಿಯನ್ಸ್ ಕೂಡ ಈ ಥರ ಆಗ್ತಾ ಇರ್ತದೆ. ಅದು ಇಲ್ಲದೆ ಇದ್ರೆ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಿ ಜನಕ್ಕೆ ಹಿಡಿದಿಡೋದು ಹೇಗೆ ಅಂತ ನನಗೆ ಅದರ ಭಯ ಇತ್ತು. ಬಟ್ ಆಕ್ಚುಲಿ ನಿಮ್ಮ ಧರ್ಮಪತ್ನಿಯವ್ರ ಹತ್ರ ಕೇಳಿದಾಗ ನೀವು ತುಂಬಾ ಇಂಪಾರ್ಟೆಂಟ್ ಸೀನ್ಗಳನ್ನೆಲ್ಲ ಬಾತ್ರೂಮಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಹೇಳಿದ್ರು. ಅಂದ್ರೆ ಇನ್ ದ ಸೆನ್ಸ್ ಒನ್ಸ್ ಯು ಡಿಸೈಡ್ ಇದು ಮಾಡಬೇಕು ಅಂತ ಅಂದ್ಕೊಂಡಾಗ, ಇನ್ಫ್ಯಾಕ್ಟ್ ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಈಗ ನಾನು ನಿಮ್ದು ತಗೊಳ್ತೀನಿ ಬಾಯ್ಪಾಠ ಹೇಳಿ ಅಂತ. ನನ್ನ ಬಾಯ್ಪಾಠ ಹೇಗೆ ತಗೋತೀಯ? ಕನ್ನಡ ಸ್ಕ್ರಿಪ್ಟ್ ಕನ್ನಡದಲ್ಲಿದೆ. ಇಲ್ಲ ನೀವು ಹೇಳಿ ನನಗೆ ಬೈ ದೆನ್ ಅವಳಿಗೆ ಏನು ಈ ಒಂದು ಯಾವ ಡೈಲಾಗ್ ಆದ್ಮೇಲೆ ಯಾವ್ದು ಅನ್ನೋದು ಅವಳಿಗೂ ಗೊತ್ತಾಗಿತ್ತು. ಇಡೀ ರಾತ್ರಿ 2 ಗಂಟೆವರೆಗೂ ಅವ್ರ ಜೊತೆ ಕೂತ್ಕೊಂಡು ರಿಹರ್ಸ್ ಮಾಡಿ. ವೈಭವ್, ಇವಾಗ ಚಿಕ್ಕ ಮಕ್ಕಳ ಜೊತೆ ಸಿನಿಮಾ ಮಾಡಿದೋಕೆ, ಚಿಕ್ಕ ಹುಡುಗನ ಕೈಲಿ ಹಾಡಿಸಿದಿರಾ, ಹೌ ಡಿಫಿಕಲ್ಟ್ ವಾಸ್ ಇಟ್? ಯಾವ ತರ ತಿದ್ಕೊಂಡ ಅವನು? ಆಕ್ಚುಲಿ ಪ್ರೇಯರ್ ಸಾಂಗ್ ಅಂತ ಒಂದಿದೆ, ಕಲ್ಯಾಣ್ ಸರ್ ಬರ್ದಿದ್ದಾರೆ ಅದನ್ನ. ಅದು ಶಾರದೆ ಬಗ್ಗೆ ಇದೆ. ಅದನ್ನ ಆಶಾ ಅಂತ ಸುನಿಧಿ ಅಂತ ಇಬ್ರು ಹಾಡಿದ್ದಾರೆ, ಇಬ್ರು ಫ್ರೆಶರ್ಸ್. ಅದನ್ನ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅದ್ ಬಿಟ್ಟು ಬಲೂನ್ ಸಾಂಗ್ ಅಂತ ಒಂದ್ ಮಾಡಿದ್ವಿ, ಜ್ಞಾನೇಶ್ ಹಾಡಿರೋದು. ಅದ್ಭುತವಾಗಿ ಹಾಡ್ದ. ಅವನ ಎನರ್ಜಿ ಎಲ್ಲಾರ್ದು ಆಕ್ಚುಲಿ ಮಕ್ಳದ್ದು ಫಸ್ಟ್ ಟೈಮ್ ಸ್ಟುಡಿಯೋ ಎಕ್ಸ್ಪೀರಿಯನ್ಸ್. ಇವನಂತೂ ಆ ಹಾಡನ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದ ಅಂದ್ರೆ ಮೈಕ್ ಮುಂದೆನೇ ಇರ್ತಿರ್ಲಿಲ್ಲ. ಕ್ರಾಪು ಕೂದಲ್ ಒಂದು ಸೈಡ್ಗೆಲ್ಲ ಹೋಗ್ಬಿಡೋಣ, ಇಲ್ಲ ಮೈಕ್ದು ಇದೆಲ್ಲ ಮೇಂಟೈನ್ ಮಾಡ್ಬೇಕು ನೀನು ಅಂತ ಅಷ್ಟು ಎಂಜಾಯ್ ಮಾಡ್ದ. ಆ ಎಂಜಾಯ್ಮೆಂಟ್, ಆ ಎನರ್ಜಿ ಹಾಡಲ್ಲಿ ಹಾಗೆ ಕಾಣಿಸುತ್ತೆ ಅಂತ. ಅವನ್ ಸೂಪರ್ ಆಗಿ ಹಾಡ್ತಾನೆ. ಇನ್ನೊಂದು ಹಾಡು ನೀವು ಹಾಡ್ಸಿದ್ರೆ ಇಲ್ಲಿ ಸೂಪರ್ ಆಗಿರುತ್ತೆ, ಎಸ್ಪೆಷಲಿ ಇದು ಹಾಲಲ್ಲಾದರೂ ಹಾಕು ನೀರಲ್ಲ. ಕರ್ಯಣ ಬರ ಹೀರೋ. ಇವನ ಟ್ಯಾಲೆಂಟ್ ನೋಡಿ ಆಕ್ಚುಲಿ ಹಂಸಲೇಖ ಸರ್ ಒಂದು ಬಿರುದೇ ಕೊಟ್ಟಿದ್ದಾರೆ, ಶಿಶು ತಾನ್ಸೇನ್ ಅಂತ ಇವನಿಗೆ. ಅದೇ ಹ್ಯಾಂಡ್ ಸಖತ್. ಅದು ಹಂಸಲೇಖ ಸರ್ ಹೇಳಿದ್ದಾರೆ ಅಂದ್ರೆ ಬಿಡೋ, ಲಾಟ್ರಿ ಹೊಡೆದಂಗೆ ನಿನ್ಗೆ. ಹಾಡಾಡ್ತೀಯ ಒಂದು ನಮಗೋಸ್ಕರ? ಕಮಾನ್.
ವಾಟ ಟ್ಯಾಲೆಂಟ್ ನಿಜವೂ ಇನ್ನು 100 200 1000 ವರ್ಷ ಆದ್ರೂ ನಮ್ಮ ಕರ್ನಾಟಕದಲ್ಲಿ ಟ್ಯಾಲೆಂಟ್ಗೆ ಬರ ಇಲ್ಲ ಅನ್ನೋದನ್ನ ಈ ಮಕ್ಕಳೇ ಪ್ರೂವ್ ಮಾಡ್ತಾರೆ. ಥ್ಯಾಂಕ್ ಯು.